ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ದೇಹದಲ್ಲಿ ಯಾವುದರ ಕೊರತೆಯಿಂದಾಗಿ ದೈಹಿಕ ಮತ್ತು ಮಾನಸಿಕ ಖಿನ್ನತೆಯು ಕಾಣಿಸಿಕೊಳ್ಳುತ್ತದೆ? ಆಪ್ಷನ್ಸ್: ಎ ಬಿಳಿ ರಕ್ತ ಕಣ, ಬಿ ಪ್ಲಾಸ್ಮಾ, ಸಿ ವಿಟಮಿನ್ B12, ಡಿ ಆಮ್ಲಜನಕ. ಸರಿಯಾದ ಉತ್ತರ ಆಪ್ಷನ್ ಸಿ ವಿಟಮಿನ್ B12. ವಿಟಮಿನ್ B12 ದೇಹಕ್ಕೆ ಬೇಕಾದ ಒಂದು ಮಹತ್ವದ ವಿಟಮಿನ್ ಆಗಿದ್ದು, ಇದು ದೇಹಕ್ಕೆ ವಿವಿಧ ರೀತಿಯಲ್ಲಿ ಸಹಕಾರಿ. ಇದರ ಕೊರತೆಯಿಂದ ನರಗಳ ಸಮಸ್ಯೆ, ಸುಸ್ತು, ತಲೆನೋವು, ಸ್ನಾಯು ಸೆಳೆತ ಮತ್ತು ದೌರ್ಬಲ್ಯದಂತಹ ದೈಹಿಕ ಸಮಸ್ಯೆಗಳ ಜೊತೆಗೆ ಮಾನಸಿಕ ಖಿನ್ನತೆಯು ಕಾಣಿಸಿಕೊಳ್ಳುತ್ತದೆ. ಎರಡನೇ ಪ್ರಶ್ನೆ, ಯಾವುದನ್ನು ಸೇವಿಸುವುದರಿಂದ ಕೀಲು ನೋವಿಗೆ ಕಾರಣವಾಗುವ ಯೂರಿಕ್ ಆಸಿಡ್ ಕರಗಿ ದೇಹದಿಂದ ಹೊರಬರುತ್ತದೆ? ಆಪ್ಷನ್ಸ್: ಎ ಪುದೀನ, ಬಿ ದೊಡ್ಡಪತ್ರೆ, ಸಿ ಶತಾವರಿ, ಡಿ ಬಜೆ. ಸರಿಯಾದ ಉತ್ತರ ಆಪ್ಷನ್ ಬಿ ದೊಡ್ಡಪತ್ರೆ. ಯೂರಿಕ್ ಆಸಿಡ್ ದೇಹದಲ್ಲಿ ಹೆಚ್ಚಾದರೆ ಹಲವು ಸಮಸ್ಯೆಗಳು ಕಾಡಲು ಆರಂಭಿಸುತ್ತವೆ. ಯೂರಿಕ್ ಆಸಿಡ್ ಸ್ಫಟಿಕದ ರೂಪದಲ್ಲಿ ಮೂಳೆಗಳ ಸಂದುಗಳ ನಡುವೆ ಸಿಲುಕಿಕೊಂಡಿರುತ್ತದೆ. ಇಂತಹ ಯೂರಿಕ್ ಆಸಿಡ್ಗಳನ್ನು ದೊಡ್ಡಪತ್ರೆ ಅಥವಾ ಅಜ್ವೈನದ ಎಲೆ ಯೂರಿಕ್ ಆಸಿಡ್ ಹರಳುಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ. ದೊಡ್ಡಪತ್ರೆ ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ಆಂಟಿಫಂಗಲ್ ಗುಣಲಕ್ಷಣಗಳನ್ನು ಹೊಂದಿರುವುದರಿಂದ ಪ್ರತಿದಿನ ಒಂದೆರಡು ದೊಡ್ಡಪತ್ರೆ ಎಲೆಗಳನ್ನು ಚೆನ್ನಾಗಿ ತೊಳೆದು ಅದರ ರಸ ಹಿಂಡಿ ಕುಡಿದರೆ ಯೂರಿಕ್ ಆಸಿಡ್ ಮಟ್ಟ ನಿಯಂತ್ರಣಕ್ಕೆ ಬರುತ್ತದೆ. ಇದಲ್ಲದೆ ದೊಡ್ಡಪತ್ರೆ ಎಲೆಗಳ ತಂಬುಳಿ ಮಾಡಿಯೂ ಸೇವಿಸಬಹುದು. ಇದರಿಂದಲೂ ಯೂರಿಕ್ ಆಸಿಡ್ ಹರಳುಗಳನ್ನು ಕರಗಿಸಲು ಸಹಾಯ ಮಾಡುತ್ತದೆ. ಮೂರನೇ ಪ್ರಶ್ನೆ, ಭೂಮಿಯ ಮೇಲೆ ಅತ್ಯಂತ ವೇಗವಾಗಿ ಓಡುವ ಪ್ರಾಣಿ ಅಥವಾ ಜೀವಿ ಯಾವುದು? ಆಪ್ಷನ್ಸ್: ಎ ಚಿರತೆ, ಬಿ ಆಸ್ಟ್ರಿಚ್, ಸಿ ಹಾವು, ಡಿ ಲೆಪರ್ಡ್. ಸರಿಯಾದ ಉತ್ತರ ಆಪ್ಷನ್ ಸಿ ಹಾವು. ಕಪ್ಪು ಮಾಂಬ ಇದು ವಿಶ್ವದ ಅತ್ಯಂತ ವೇಗದ ಹಾವು ಎಂದು ವ್ಯಾಪಕವಾಗಿ ಪರಿಗಣಿಸಲಾಗಿದೆ. ಇದು ಪ್ರತಿ ಸೆಕೆಂಡಿಗೆ 4 ಮೀಟರ್ ವೇಗವನ್ನು ಮತ್ತು 12 ಕಿಲೋಮೀಟರ್ ಸ್ಲಿಥರಿಂಗ್ ವೇಗವನ್ನು ಹೊಂದಿದೆ. ಕಾಲುಗಳಿಲ್ಲದ ಹಾವು ಎರಡನೇ ಅತ್ಯಂತ ವಿಷಕಾರಿ ಹಾವು. ಇದು ಹೆಚ್ಚಿನ ಹಾವುಗಳಿಗಿಂತ ಹೆಚ್ಚು ವೇಗವಾಗಿರುತ್ತದೆ. ನಾಲ್ಕನೇ ಪ್ರಶ್ನೆ, ಮದುವೆಯ ನಂತರ ಪುರುಷರ ತೂಕ ಹೆಚ್ಚಾಗಲು ಮುಖ್ಯ ಕಾರಣಗಳೇನು? ಆಪ್ಷನ್ಸ್: ಎ ವಿಶ್ರಾಂತಿಯ ಜೀವನ, ಬಿ ಆಹಾರ, ಸಿ ಲೈಂಗಿಕತೆ, ಡಿ ಹಾರ್ಮೋನ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಮದುವೆಯ ನಂತರ ಮಹಿಳೆಯರು ಅನೇಕ ಕಾರಣಗಳಿಂದ ತೂಕ ಹೆಚ್ಚಳವನ್ನು ಅನುಭವಿಸುವುದು ಸಾಮಾನ್ಯ. ಆದರೆ ಕೆಲವು ಸಂಶೋಧನೆಗಳ ಪ್ರಕಾರ ಪುರುಷರ ಬೊಜ್ಜಿನ ಪ್ರಮಾಣವು 2.5% ನಷ್ಟು ಹೆಚ್ಚಾಗುತ್ತದೆ. ಇದಕ್ಕೆ ಕಾರಣವೆಂದರೆ ದಂಪತಿಗಳು ಮೊದಲ ಕೆಲವು ದಿನಗಳಲ್ಲಿ ಶಾಂತ ಜೀವನವನ್ನು ನಡೆಸುವುದು. ವೈವಾಹಿಕ ಜೀವನದ ಆರಂಭದ ದಿನಗಳನ್ನು ಈ ಆರಾಮ ಮತ್ತು ಅತಿಯಾದ ವಿಶ್ರಾಂತಿ ಮತ್ತು ಆನಂದಿಸುವುದರಿಂದಲೂ ತೂಕ ಹೆಚ್ಚಾಗುತ್ತದೆ. ಅಲ್ಲದೆ ಅತಿಯಾದ ಹೊರಗಡೆಯ ಊಟ ಮತ್ತು ನೆಂಟರುಗಳ ಮನೆಯಲ್ಲಿ ಸೇವಿಸುವ ವಿವಿಧ ರೀತಿಯ ಭಕ್ಷ್ಯಗಳು ಮದುವೆಯಾದ ಪುರುಷರ ತೂಕ ಹೆಚ್ಚಾಗಲು ಕಾರಣವಾಗುತ್ತದೆ. ಐದನೇ ಪ್ರಶ್ನೆ, ಯಾವ ರಾಶಿಯವರು ಮುತ್ತು ಧರಿಸುವುದರಿಂದ ಜೀವನದಲ್ಲಿ ನಾನಾ ರೀತಿಯ ಸಮಸ್ಯೆಗಳನ್ನು ಅನುಭವಿಸಬೇಕಾಗುತ್ತದೆ? ಆಪ್ಷನ್ಸ್: ಎ ಮಿಥುನ, ಬಿ ಮಕರ, ಸಿ ಕುಂಭ, ಡಿ ವೃಷಭ. ಸರಿಯಾದ ಉತ್ತರ ಆಪ್ಷನ್ ಎ, ಬಿ ಮತ್ತು ಸಿ. ಮಿಥುನ ರಾಶಿಯವರು ಮುತ್ತು ಧರಿಸುವುದರಿಂದ ನಿಮ್ಮ ಉದ್ಯೋಗ ರಂಗದಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಮಹತ್ವದ ಕೆಲಸಗಳು ಅರ್ಧಕ್ಕೆ ನಿಲ್ಲುವ ಸಾಧ್ಯತೆ ಇರುತ್ತದೆ. ಮಕರ ರಾಶಿಯ ಜನರಿಗೂ ಕೂಡ ಮುತ್ತು ಸರಿಹೊಂದುವುದಿಲ್ಲ. ಮುತ್ತಿನ ಧಾರಣೆಯಿಂದ ಈ ರಾಶಿಯವರಿಗೆ ಹಣಕಾಸಿನ ಸಮಸ್ಯೆಗಳು ಉಲ್ಬಣಿಸುತ್ತವೆ. ಇನ್ನು ಕುಂಭ ರಾಶಿಯವರ ಅಧಿಪತಿ ಶನಿ. ಶನಿಯ ರಾಶಿಯವರು ಕಪ್ಪು ಅಥವಾ ನೀಲಿ ರತ್ನಧಾರಣೆ ಮಾಡಬೇಕು. ಮುತ್ತು ಧರಿಸುವುದರಿಂದ ಜೀವನದಲ್ಲಿ ಸುಖ ಸಂಪತ್ತು ಕಡಿಮೆಯಾಗುತ್ತದೆ. ಮಾನಸಿಕ ಸಮಸ್ಯೆಗಳು ಕೂಡ ಹೆಚ್ಚಾಗುತ್ತದೆ. ಆರನೇ ಪ್ರಶ್ನೆ, ಮಳೆಗಾಲದಲ್ಲಿ ಯಾವುದನ್ನು ಸೇವಿಸುವುದರಿಂದ ಉಸಿರಾಟಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆಗಳು ಕಾಡುವುದಿಲ್ಲ? ಆಪ್ಷನ್ಸ್: ಎ ವಾಲ್ನಟ್, ಬಿ ಮೊಟ್ಟೆ, ಸಿ ಕಾಲು ಸೂಪ್, ಡಿ ಮೆಂತ್ಯೆ ಸೊಪ್ಪು.
ಸರಿಯಾದ ಉತ್ತರ ಆಪ್ಷನ್ ಎ ವಾಲ್ನಟ್. ವಾಲ್ನಟ್ ಬೀಜಗಳನ್ನು ಮಳೆಗಾಲದಲ್ಲಿ ಸೇವಿಸುವುದರಿಂದ ನಮ್ಮ ಉಸಿರಾಟಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆಗಳು ಕಾಡುವುದಿಲ್ಲ. ಉದಾಹರಣೆಗೆ ಅಸ್ತಮಾ, COPD ಇತ್ಯಾದಿ. ಏಕೆಂದರೆ ಉಸಿರಾಟ ವ್ಯವಸ್ಥೆಯ ತೊಂದರೆಗೆ ಕಾರಣವಾಗಿರುವ ಸೂಕ್ಷ್ಮಾಣುಗಳನ್ನು ಇದು ನಾಶಪಡಿಸುತ್ತದೆ. 7ನೇ ಪ್ರಶ್ನೆ, ಇತ್ತೀಚೆಗೆ ಮಕ್ಕಳಾಗದಿರಲು ದಂಪತಿಗಳಲ್ಲಿ ಕಾಣುವ ಪ್ರಮುಖ ಕಾರಣಗಳೇನು? ಆಪ್ಷನ್ಸ್ ಎ ವಯಸ್ಸು, ಬಿ ಅಧಿಕ ತೂಕ, ಸಿ PCOD, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ದಂಪತಿಗಳ ವಯಸ್ಸು, ತಡವಾಗಿ ಮಕ್ಕಳು ಮಾಡಿಕೊಳ್ಳುವುದು, ದಪ್ಪ ಇರುವುದು, ದಂಪತಿಗಳ ಅತಿಯಾದ ತೂಕವು ಇದಕ್ಕೆ ಕಾರಣವಾಗುತ್ತದೆ. ಇನ್ನು ಬಹುತೇಕ ಮಹಿಳೆಯರಲ್ಲಿ ಕಂಡುಬರುವ PCOD ಸಮಸ್ಯೆಯೂ ಕೂಡ ಇದಕ್ಕೆ ಒಂದು ಕಾರಣವಾಗಿದ್ದು, ಈ ಕಾರಣಗಳಿದ್ದರೆ ಪ್ರೆಗ್ನೆನ್ಸಿ ತಡವಾಗುವುದು ಮತ್ತು ಪ್ರೆಗ್ನೆನ್ಸಿಗೆ ಸಂಬಂಧಪಟ್ಟ ಇನ್ನಿತರ ಸಮಸ್ಯೆಗಳು ಹೆಚ್ಚಾಗಿ ಕಾಡುತ್ತವೆ. 8ನೇ ಪ್ರಶ್ನೆ, ಯಾವ ಹಣ್ಣನ್ನು ಹೆಚ್ಚಾಗಿ ತಿನ್ನುವುದರಿಂದ ಹೃದಯಾಘಾತ ಸೇರಿದಂತೆ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ? ಆಪ್ಷನ್ಸ್ ಎ ಬಾಳೆಹಣ್ಣು, ಬಿ ಸೇಬು, ಸಿ ದಾಳಿಂಬೆ, ಡಿ ಮಾವಿನ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ ಬಾಳೆಹಣ್ಣು. ಹೆಚ್ಚು ಬಾಳೆಹಣ್ಣುಗಳನ್ನು ತಿನ್ನುವುದು ಹೈಪರ್ಕೆಲೆಮಿಯಾಕ್ಕೆ ಕಾರಣವಾಗುತ್ತದೆ. ಇದು ದೇಹದಲ್ಲಿ ಹೆಚ್ಚು ಪೊಟ್ಯಾಷಿಯಂ ಇದ್ದಾಗ ಸಂಭವಿಸುವ ಸ್ಥಿತಿಯಾಗಿದೆ. ಇದು ಹೃದಯಾಘಾತ ಸೇರಿದಂತೆ ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ದಿನಕ್ಕೆ 18 ಗ್ರಾಂಗಿಂತ ಹೆಚ್ಚು ಪೊಟ್ಯಾಷಿಯಂ ಸೇವಿಸುವುದರಿಂದ ಹೈಪರ್ಕೆಲೆಮಿಯಾ ಉಂಟಾಗುತ್ತದೆ. ಇನ್ನು ಬಾಳೆಹಣ್ಣಿನಲ್ಲಿರುವ ಪಿಷ್ಟವು ಅಧಿಕವಾಗಿದ್ದು ಇದು ದಂತಕ್ಷಯಕ್ಕೆ ಕಾರಣವಾಗುತ್ತದೆ. ಹೆಚ್ಚುವರಿಯಾಗಿ ಬಾಳೆಹಣ್ಣುಗಳು ಅಲರ್ಜಿಯ ಪ್ರತಿಕ್ರಿಯೆಗಳಾದ ಗಂಟಲಿನ ತುರಿಕೆ, ಅಜೀರ್ಣ, ಸೆಳೆತ, ಅತಿಸಾರ, ವಾಂತಿ, ಊದಿಕೊಂಡ ತುಟಿಗಳು ಹಾಗೂ ಉಬ್ಬಸಕ್ಕೆ ಕಾರಣವಾಗುತ್ತದೆ. ಹೀಗಾಗಿ ಆರೋಗ್ಯಕರ ಸಮತೋಲಿತ ಆಹಾರದ ಭಾಗವಾಗಿ ಬಾಳೆಹಣ್ಣುಗಳನ್ನು ಮಿತವಾಗಿ ತಿನ್ನಬೇಕು. 9ನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ತಪ್ಪಿಯೂ ಎಲೆಕೋಸು ಮತ್ತು ಹೂಕೋಸನ್ನು ಸೇವಿಸಬಾರದು? ಆಪ್ಷನ್ಸ್ ಎ ಶುಗರ್, ಬಿ BP, ಸಿ ಕಿಡ್ನಿ ಸ್ಟೋನ್, ಡಿ ಥೈರಾಯ್ಡ್. ಸರಿಯಾದ ಉತ್ತರ ಆಪ್ಷನ್ ಡಿ ಥೈರಾಯ್ಡ್. ಥೈರಾಯ್ಡ್ ಸಮಸ್ಯೆ ಇರುವ ರೋಗಿಗಳು ಹೂಕೋಸನ್ನು ಹೆಚ್ಚಾಗಿ ತಿನ್ನಬಾರದು. ಹೂಕೋಸಿನಿಂದ ಮಾಡಿದ ಪದಾರ್ಥಗಳ ಸೇವನೆ ಥೈರಾಯ್ಡ್ ಸಮಸ್ಯೆ ಇರುವವರಿಗೆ ಉತ್ತಮವಲ್ಲ. ಇನ್ನು ಎಲೆಕೋಸು ಮುಂತಾದ ತರಕಾರಿಗಳು ಥೈರಾಯ್ಡ್ ಔಷಧಿಗಳ ಪರಿಣಾಮವನ್ನು ಕಡಿಮೆ ಮಾಡುತ್ತದೆ. ಈ ಥೈರಾಯ್ಡ್ ಸಮಸ್ಯೆಯಿಂದ ಬಳಲುತ್ತಿರುವವರು ಎಲೆಕೋಸಿನಂತಹ ತರಕಾರಿಗಳನ್ನು ಸೇವಿಸಬಾರದು. 10ನೇ ಪ್ರಶ್ನೆ, ಏಕಕಾಲದಲ್ಲಿ 100ಕ್ಕೂ ಅಧಿಕ ಮೊಟ್ಟೆಗಳನ್ನು ಇಡುವ ಪಕ್ಷಿ ಯಾವುದು? ಆಪ್ಷನ್ಸ್ ಎ ರಣಹದ್ದು, ಬಿ ಪಾರಿವಾಳ, ಸಿ ಉಷ್ಟ್ರಪಕ್ಷಿ, ಡಿ ಗುಬ್ಬಚ್ಚಿ. ಸರಿಯಾದ ಉತ್ತರ ಆಪ್ಷನ್ ಸಿ ಉಷ್ಟ್ರಪಕ್ಷಿ. ಸಾಮಾನ್ಯವಾಗಿ ಪಕ್ಷಿಗಳು 3 ರಿಂದ 4 ಮೊಟ್ಟೆಗಳನ್ನು ಇಡುತ್ತವೆ. ಆದರೆ ಉಷ್ಟ್ರಪಕ್ಷಿ ಏಕಕಾಲದಲ್ಲಿ 100ಕ್ಕೂ ಅಧಿಕ ಮೊಟ್ಟೆಗಳನ್ನು ಇಡುತ್ತವೆ. ಅದರ ಪ್ರತಿಯೊಂದು ಮೊಟ್ಟೆಯು 6 ಇಂಚು ಉದ್ದ ಮತ್ತು 15 ರಿಂದ 18 ಇಂಚು ಸುತ್ತಳತೆಯನ್ನು ಹೊಂದಿರುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.